ಯುವಕರು Isaiah chapter 40 verse 30 ಯಾವುದಮ್ಮ? ಏನಂತೆ? ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಇದಕ್ಕಿಂತ ಚೆನ್ನಾಗಿ ನಮಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅರ್ಥ ಆಗ್ತದೆ ಓದ ತಕ್ಷಣ. ಈವನ್ ದ ಯೂತ್ ಶಲ್ ಫೇಂಟ್ ಅಂಡ್ ಬಿ ವೆರಿ ಅಂಡ್ ದ ಯಂಗ್ ಮ್ಯಾನ್ ಶಲ್ ಅಟರ್ಲಿ ಫಾಲ್. ತೆಲುಗಲ್ಲಿ ಈ ರೀತಿ ಹೇಳ್ತದೆ, ಅವರು ತಪ್ಪದೆ ಏನ್ ಮಾಡ್ತಾರೆ? ಬೀಳ್ತಾರೆ. ತಪ್ಪಕ್ಕ ತೊಟ್ಟಿಲು ಅಂದ್ರೆ ಏನಿಲ್ಲ, ಅದನ್ನ ದಾಟ್ಕೊಂಡು ಹೋಗೋ ಅವಕಾಶನೇ ಇಲ್ಲ. ದೇ ಅಟರ್ಲಿ ಫಾಲ್. ಬಿದ್ದೆ ಅರ್ಥ ಆಗ್ತಿದ್ಯಾ? ಮಕ್ಕಳು ಯಾಕೆ ಬಿದ್ದೋಗಿಲ್ಲ, ಅದು ವಯಸ್ಸಾದವ್ರು ಯಾಕೆ ಬಿದ್ದೋಗಿಲ್ಲ? ಅರ್ಥ ಆಗ್ತಿದ್ಯಾ? ಮಕ್ಕಳು ಬಿದ್ದೋಗ್ತಿಲ್ಲ, ವಯಸ್ಸಾದವರು ಬಿದ್ದೋಗ್ತಾ ಇಲ್ಲ. ಬಿದ್ದೋಗ್ತಿರೋರು ಯಾರು? ಯುವಕರು. ಯಾಕಂದ್ರೆ ಅವರು ಊಹಿಸಿದಷ್ಟು ಫ್ರೀಡಮ್ ಏನ್ ಸಿಕ್ಕಿದೆ. ನಾವು ಕ್ಲಾಕ್ ತೋರಿಸ್ದೆ, ಇಲ್ಲಿ ಇಲ್ಲಿ, ಆದ್ರೆ ಇಲ್ಲಿಂದ ಇಷ್ಟೂ ಬರೋವರೆಗೂ ಯಾರಿಗೆ ಸಿಕ್ಕಿದೆ? ಇಷ್ಟು ಸ್ಪೇಸ್ ಅವ್ರಿಗೆ ಸಿಗುವಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಎತ್ಲ ಹೋಗ್ಬೇಕೋ ಗೊತ್ತಿಲ್ಲ, ಕಂಡಿದ್ದೆಲ್ಲ ಬೇಕು, ನೋಡಿದ ಕಡೆ ಎಲ್ಲ ಹೋಗ್ಬೇಕು, ಏನು ಯೋಚನೆ ಇಲ್ಲ. ಪ್ರವಾದಿ ಹೇಳ್ತಿದ್ದಾನೆ, ಯವನಸ್ಥರು ಯುವಕರು ದಣಿದು ಬಳಲುವರು, ಅವರೇನ್ ಮಾಡ್ತಾರೆ? ಅವರು ಮುಗ್ಗರಿಸ್ತಾರೆ, ಅವರು ತಪ್ಪದೆ ಬಿದ್ದು ಹೋಗ್ತಾರೆ. ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾನೆ, ತಿಮೋತಿ ನೀನು ಏನ್ ಮಾಡಬೇಡ, ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡ. ತೀತನಿಗೆ ಹೇಳ್ತಾನೆ, ತೀತನೆ ನಿನ್ನನ್ನ ತಿರಸ್ಕಾರ ಮಾಡ್ಲಿಕ್ಕೆ ನೀನು ಅವಕಾಶ ಕೊಡಬೇಡ. ಇವರಿಬ್ಬರು ಸಭೆಯ ಸಭಾಪಾಲಕರುಗಳು, ಆದರೆ ಯವನಸ್ಥರು. ಅರ್ಥ ಆಗ್ತಿದ್ಯಾ?